ಸರ್ಸು ಯಾಕೆ ಇನ್ನೂ ಬಂದಿಲ್ಲ? ಅಬ್ಬಾ, ಇದೆಲ್ಲ ನನ್ಗೆ ಅಲ್ವಾ? ಹೌದಮ್ಮ. ಎಲ್ಲ ತಗೊಂಡ್ ಬಂದ್ಯಾ? ಎಲ್ಲ ತಗೊಂಡ್ ಬಂದಿದ್ದೀನಿ. ವನಜ 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 ನಾನು ನಿನಗೆ ಹೇಳಿದ್ದೇನು? ನೀನಿಲ್ಲಿ ಮಾಡ್ತಾ ಇರೋದೇನು? ಅಂದ್ರೆ ಮೇಡಮ್, ಅದು ಏನದು ಇದು? ನನ್ನ ಮಾತು ಅಂದ್ರೆ ನಿಂಗೆ ಲೆಕ್ಕಕ್ಕೆ ಇಲ್ವಾ? ಅಂದ್ರೆ ಒಂದು ಸಾರಿ ಕ್ಷಮಿಸಿದ ಮಾತ್ರಕ್ಕೆ ಅದನ್ನೇ ಅಭ್ಯಾಸ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದೀಯಾ? ಮೇಡಮ್, ಹಾಗೇನೂ ಇಲ್ಲ ಮೇಡಮ್. ಮತ್ತಿನ್ನೇನು? ನಾನ್ ನಿನಗೆ ತಿನ್ನೋಕ್ ಹೇಳಿದಂತ ಪದಾರ್ಥಗಳೇನು? ನೀನ್ ತಿಂತಾ ಇರೋದೇನು? ಮೇಡಮ್, ಅದು ನಾನು ನೀವ್ ಹೇಳಿದ್ದನ್ನೇ ತಗೊಂಡ್ ಬರೋದಕ್ಕೆ ಹೇಳ್ದೆ, ಆದ್ರೆ ವಾಣಿನೇ ಈ ಫುಡ್ ತಗೊಂಡ್ ಬಂದಿದ್ದಾಳೆ. ಹೌದಮ್ಮೋರೆ, ಇವತ್ತು ಹಬ್ಬ ಅಲ್ವಾ? ನಾವು ಎಲ್ಲ ಥರದ ತಿಂಡಿನೂ ತಿಂತೀವಿ. ಆದ್ರೆ ಪಾಪ ವನಜಮ್ಮ ಅವರು ತಿನ್ನೋದಕ್ಕೆ ಅವಕಾಶ ಇರಲ್ಲ ಅಂತ. ಅವಳು ತಿನ್ನಬಾರ್ದು ಅಂತ ಹೇಳ್ತಿಲ್ಲ ವಾಣಿ, ಅವಳು ಸುಳ್ಳು ಹೇಳಿದಕ್ಕೆ ತಾನೆ ಆ ಅರ್ಹತೆನ ಇವಳು ಕಳ್ಕೊಂಡಿತ್ತು. ಇವಳು ಚೆನ್ನಾಗಿ ಓದ್ಲಿ ಅಂತ ತಾನೆ ಈ ಡಯಟ್ಗಳೆಲ್ಲ ಅವಳಿಗೆ ಹೇಳಿತ್ತು. ನನ್ನ ಮಾತು ಅಂದ್ರೆ ನೀನು ಕೇರ್ಲೆಸ್ ಮಾಡ್ಬಿಟ್ಯಾ? ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ವಾಣಿ. ಅಯ್ಯೋ, ಕ್ಷಮಿಸ್ಬಿಡಿ ಅಮ್ಮ, ಇದೊಂದ್ಸಲ ಇನ್ಯಾವತ್ತೂ ಹೀಗೆ ಮಾಡಲ್ಲ. ವಾಣಿ ಏನೋ ಗೊತ್ತಿಲ್ಲದೆ ತಂದುಕೊಟ್ಲು ಒಂದು ಮಾತ್ರಕ್ಕೆ ನೀನೇನು ಒಳ್ಳೆ ಡೈನೋಸರ್ ತರ ಬಾಯ್ ತೆಕ್ಕೊಂಡು ತಿಂತ ಕೂತಿದೀಯಲ್ಲ? ಬೇಡ ಅಂತ ಹೇಳ್ಬೋದಿತ್ತಲ್ಲ. ಅಂದ್ರೆ ಬೇಡ ಅಂತ ಹೇಳಿ ಇವಳು ಮತ್ತೆ ಬೇರೆ ಏನಾದ್ರೂ ತರಕ್ ಹೋಗ್ತಾಳಲ್ವಾ, ಆಗ ನಾನು ಓದ್ಕೊಳ್ಳೋ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಜಸ್ಟ್ ಸ್ಟಾಪ್ ಇಟ್. ನೋಡು, ನಿನ್ನ ಬುದ್ಧಿವಂತಿಕೆನ ಓದೋದ್ರಲ್ಲಿ ತೋರಿಸು, ಈ ರೀತಿ ತಪ್ಪಿಸ್ಕೊಂಡು ತಿರ್ಗೋದ್ರಲ್ಲ. ವಾಣಿ, ಆ ಪ್ಲೇಟ್ ತಗೊಂಡ್ ಬಾ. ಏನು ಏನಿಲ್ಲೇ ನಿಂತ್ಕೊಂಡ್ಬಿಟ್ಟೆ? ಹೋಗಿ ನಿನ್ನ ಮಗಳು ಮಾಡ್ತಿರೋ ಘನಂದಾರಿ ಕೆಲಸ ನೋಡು. ಹೋಗೋ. ಏನಾದ್ರೂ ಬೇಕಂದಿದ್ರೆ ನನಗೆ ಹೇಳ್ಬೋದಿತ್ತಲ್ಲ, ಅವಳ ಹತ್ರ ಯಾಕೆ ಆರ್ಡರ್ ಮಾಡಿದೆ? ನಾನೇನು ಆರ್ಡರ್ ಮಾಡಿಲ್ಲ, ಅವಳೇ ನೀನ್ ರೂಮ್ಗೆ ಹೋಗು ನಾನು ತಗೊಂಡ್ ಬರ್ತೀನಿ ಅಂದ್ಲು. ಸಿಕ್ಕಿದ್ದ ಅವಕಾಶನ ನಾವು ಮಿಸ್ ಮಾಡ್ಕೊಂಡ್ವಿ. ಆದ್ರೆ ಆ ಸರ್ಸು ಹಾಗಲ್ಲ, ಆಂಟಿ ಮುಂದೆ ಸರಿಯಾಗಿ ಸಿಕ್ಕಾಕ್ಸೋ ಹಾಗೆ ತುಂಬಾ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದಾಳೆ. ಆ ವಿಷಯ ನಿಮಗೆ ಅರ್ಥ ಆಗ್ಲಿಲ್ವಾ ಆಂಟಿ?
ತುಂಬಾ ಚೆನ್ನಾಗಿ ಅರ್ಥ ಆಯ್ತು. ತಪ್ಪು ಮಾಡಿರೋ ಆ ಸರ್ಸುನ ಬಿಟ್ಟು ನನ್ನ ಮಗಳನ್ನ ಬೈತಾಳ. ಅವಳು ಎಷ್ಟೇ ವೇಷ ಹಾಕಿದ್ರು ಈ ಪೂಜೆ ಆಗೋವರೆಗೂ ಅಷ್ಟೇ ಪ್ರೀತಿ. ಆಮೇಲೆ ಅವಳ ವಿಷಯನ ನಮಗ್ ಸಂಬಂಧ ಇಲ್ದ ಹಾಗೆ ಆ ವಾಗ್ದೇವಿನೇ ನೋಡ್ಕೋತಾಳೆ. ಪಾಪ ನನ್ನ ಮಗಳು ಇಲ್ಲಿ ಇಷ್ಟೆಲ್ಲ ಸಮಸ್ಯೆ ನಡೀತಾ ಇದ್ರು ಇವಳಿಗೆ ಗಂಡನ ಸಪೋರ್ಟು ಇಲ್ಲ, ಆಸರೇನೂ ಇಲ್ಲ. ಅಲ್ಲಿ ಏನ್ ರಾಜಕಾರ್ಯ ನಡೆಸ್ತಾ ಇದ್ದಾನೋ ಏನೋ. ಯಾರಿಗೋಸ್ಕರ ವೇಟಿಂಗ್? ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ ರಾಹುಲ್. ಸ್ಪೆಷಲ್ ಗೆಸ್ಟಾ? ಯಾರಣ್ಣ ಅದು? ಬರ್ತಾರೆ ಅಲ್ವಾ, ನೋಡ್ವಿ ಅಂತೆ. ಅವಳೆ ರಾಹುಲ್, ನಯನ ಅಂತ, ನನ್ನ ಕ್ಲಾಸ್ಮೇಟ್. ಆಹಾ, ನನಗೆ ಪ್ರಾಜೆಕ್ಟ್ನಲ್ಲಿ ಹೆಲ್ಪ್ ಮಾಡ್ತಿದ್ದಾಳೆ. ಓ ಹೌದಾ? ಹಾಯ್ ನಯನ, ವೆಲ್ಕಮ್. ಹೌ ಯು? ಫೈನ್. ಆ್ಯಂಡ್ ದಿಸ್ ಇಸ್ ಮೈ ಬ್ರದರ್ ರಾಹುಲ್. Hi. ಹಲೋ ಮೇಡಮ್, ಇಂಟ್ರೊಡ್ಯೂಸ್ ಮಾಡ್ತೀನಿ, ಕಮ್. ಮ್ಯಾಮ್, ಇವಳು ನಯನ, ನಮಸ್ತೆ ಮೇಡಮ್. ನಮಸ್ತೆ ಮಾ. ನನ್ನ ಕಾಲೇಜ್ ಫ್ರೆಂಡು, M.Tech ಗೋಲ್ಡ್ ಮೆಡಲಿಸ್ಟ್. ವಾವ್, ಇವಾಗ ಓನ್ ಆಗಿ ವೆಬ್ ಡಿಸೈನಿಂಗ್ ಕಂಪನಿನ ಸ್ಟಾರ್ಟ್ ಮಾಡಿದ್ದಾಳೆ. ರೀಸೆಂಟಾಗಿ ಯಂಗ್ ಆಂಟ್ರಪ್ರನರ್ ಅವಾರ್ಡ್ ಕೂಡ ಬಂದಿದೆ. ಹನುಮಂತನ್ ಮುಂದೆ ಬೆಟ್ಟದ ಹಾಗೆ ಇಂಥ ಇಂಟ್ರೊಡಕ್ಷನ್ ಯಾಕೆ ತೇಜ? ಮೇಡಮ್ ಅಚೀವ್ಮೆಂಟ್ ಜೊತೆ ಹೋಲಿಸಿದ್ರೆ ನಂದೆಷ್ಟು ಹೇಳು? ನೋ 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 ನೋ. ಈ ಕಾಂಪಿಟಿಷನ್ ವರ್ಲ್ಡ್ ಅಲ್ಲಿ ಅಷ್ಟಾದ್ರೂ ಇಂಟ್ರೊಡಕ್ಷನ್ ಇರಲೇಬೇಕು. ಇಷ್ಟು ಚಿಕ್ಕ ವಯಸ್ಸಲ್ಲಿ ಯಂಗ್ ಆಂಟ್ರಪ್ರಿನರ್ ಅವಾರ್ಡ್ ಅಂದ್ರೆ ನಿಜವಾಗ್ಲೂ ಗ್ರೇಟ್. ಥ್ಯಾಂಕ್ ಯು ಮೇಡಮ್. ನೀವೇ ನಮ್ಮ ಜನರೇಷನ್ಗೆ ಇನ್ಸ್ಪಿರೇಷನ್ ಮೇಡಮ್. ಓಹೋ, ಥ್ಯಾಂಕ್ ಯು. ಆ್ಯಂಡ್ ಹೀಸ್ ಮೈ ಡ್ಯಾಡ್. ನಮ್ಮ ಫ್ಯಾಮಿಲಿಗೂ ನಮಗೂ ಮಾರಲ್ ಸಪೋರ್ಟ್. ನಮಸ್ಕಾರ ಅಂಕಲ್. ವನಜಕ್ಕ, ಅಲ್ಲೋಡಿ. ಅವತ್ತು ವಿಡಿಯೋ ಕಾಲಲ್ಲಿ ಮಾತಾಡಿದ್ದು ಈ ಹುಡುಗಿನೇ ಅಲ್ವಾ? ಹೌದು, ಇವಳೇನ್ ಡೈರೆಕ್ಟ್ ಆಗಿ ಮನೆಗೆ ಬಂದಿದ್ದಾಳೆ? ನನ್ಗ್ಯಾಕೋ ಡೌಟ್ ಬರ್ತಿದೆ ವನಜಕ್ಕ. ನಮ್ಮ ದೊಡ್ಡಮ್ಮ, ಒಂದ್ ರೀತಿಯಲ್ಲಿ ಹೇಳಬೇಕು ಅಂದ್ರೆ ನಮ್ಮ ಮನೆಗೆ ದೊಡ್ಡವರು. ಹಾಗೇನೆ ಅವನ ಹೆಸರು ಚಕ್ರಿ, ಓ. ನಮ್ಮ ಭಾವ. ಹಾಯ್. ಅವಳ ನನ್ನ ತಂಗಿ ನವ್ಯ. ಹಾಯ್ ಹಾಯ್. ಹಾಗೇನೆ ಅವಳ ಹೆಸರು ವಾಣಿ. ನಮಸ್ಕಾರ. ನಿನ್ ಬಗ್ಗೆ ಗೊತ್ತಿಲ್ಲದೆ ಇರುತ್ತಾ? ಆಲ್ಫಾಬೆಟ್ ಪ್ರಾಜೆಕ್ಟ್ ದಿನ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ನೀನೇ ಅಲ್ವಾ? ನಮ್ಮ ವಾಣಿ ಕೂಡ ತುಂಬಾ ಟ್ಯಾಲೆಂಟೆಡ್ ಅಂಡ್ ವೆಲ್ ಎಜುಕೇಟೆಡ್ ಅಮ್ಮ. ಯಾವ ಸೀಮೆ ಎಜುಕೇಟೆಡ್ ಇವಳು ಟ್ಯಾಲೆಂಟ್ ಏನು ಅನ್ನೋದು ಇವತ್ತು ಬಯಲಾಗತ್ತೆ. ಆಗ ನೋಡ್ಬೇಕು ಆ ವಾಗ್ದೇವಿ ರಿಯಾಕ್ಷನ್. ನಡೀರಿ. ಬಾ. ನಿನ್ ವೈಫ್ ಎಲ್ಲಿ ತೇಜ? ಇಲ್ಲೋಡಿ, ಇಲ್ಲಿದ್ದಾಳೆ. ನಡಿಯಮ್ಮ, ನಡಿ. ಆ ಹುಡುಗಿ ಕರೀತಿದ್ದಾಳಲ್ಲ, ಬೇಗ ಬಾ ಅಮ್ಮ. ಹಾಯ್ ಹೇಳು. ಹಾಯ್.
ಹಾಯ್ ವನಜಾ, ಹೇಗಿದ್ದೀರಾ? ಇವಳು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾಳೆ. ಎಕ್ಸಾಮ್ಸಾ? ನಯನಾ, ಅದನ್ನೆಲ್ಲ ನಿಂಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಾ, ನಿಂಗೆ ಮನೆಯಲ್ಲೇ ತೋರಿಸ್ತೀನಿ. ಹ್ಮ್. ನೀನ್ ಯಾಕೆ ಇಲ್ಲಿಗೆ ಬಂದೆ ವನಜಾ? ಒಳಗಡೆ ಕೂತ್ಕೊಂಡು ಓದು ಅಂತ ನಿನಗೆ ಹೇಳಿದ್ದೆ ತಾನೆ? ಅಂದ್ರೆ ಮೇಡಮ್, ಯಾರೋ ಗೆಸ್ಟ್ ಬಂದ್ರು ಅಂತ. ಹಬ್ಬ ನಡೀತಿರೋ ಮನೇಲಿ ಯಾರಾದ್ರೂ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಪ್ರತಿ ಸರ್ತಿನೂ ಹೀಗೆ ಬಂದು ನೋಡ್ತಾನೆ ಇರ್ತೀಯಾ? ಇಲ್ಲ ಮೇಡಮ್, ಇಲ್ಲ. ಇವತ್ತು ಒಂದಿನ ಕ್ಷಮಿಸ್ಬೋದಲ್ವಾ ವಾಗ್ದೇವಿ? ನಾಳೆಯಿಂದ ಶ್ರದ್ಧೆ ಇಟ್ಟು ಓದ್ಕೋತಾಳೆ. ನಾನ್ ಮಾತ್ ಕೊಡ್ತೀನಿ. ನೀನ್ ಈ ರೀತಿ ಸಪೋರ್ಟ್ ಮಾಡ್ತಿರೋದಕ್ಕೆ ಅವಳ ಲೈಫು ಹೀಗಾಗೋಗಿತ್ತು. ಇವಳು ನೋಡು, ನಯನ ವೆಲ್ ಯಂಗ್ ಅಂಡ್ ಟ್ಯಾಲೆಂಟೆಡ್. ಓನ್ ಆಗಿ ಒಂದು ಕಂಪನಿ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅದೇ ನಿನ್ನ ಮಗಳು ಅಟ್ಲೀಸ್ಟ್ ಡಿಗ್ರಿ ಕೂಡ. ಇನ್ನು ಏನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದೀಯಾ? ಹೋಗಿ ಓದ್ಕೋ. ಆಯ್ತು ಮೇಡಮ್. ನನ್ನ ಮಗಳು ಕನಿಷ್ಠ ಪಕ್ಷ ಇವಾಗಾದ್ರೂ ಓದ್ತಿದ್ದಾಳೆ. ಆದ್ರೆ ನಿನ್ನ ಚಿಕ್ಕ ಸೊಸೆಗೆ ಓದು ಅನ್ನೋದೇ ಇಲ್ಲ. ಅಂಥವಳನ್ನ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ, ಅವಳಿಗೂ ನಿನಗೂ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಾಯ್ತು ತೇಜ? ನಯನಾ, ಯು ವೋಂಟ್ ಬಿಲೀವ್ ದಿಸ್. ನಾವು ಅನ್ಕೊಂಡಿದ್ದ ಸಾಫ್ಟ್ವೇರ್ ಪ್ರಾಜೆಕ್ಟ್ಗೆ ರಿಸಲ್ಟ್ ಬಂದ್ಬಿಟ್ಟಿದೆ. ಇನ್ ಯಾವ ಪ್ರಾಬ್ಲಮ್ ಇಲ್ದೇನೆ ನಾವು ಈ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬಹುದು. ವಾವ್, ಕಂಗ್ರಾಟ್ಸ್ ತೇಜ. ಥ್ಯಾಂಕ್ ಯು ನಯನಾ. ಸೀರಿಯಸ್ಲಿ, ನಿಜವಾಗ್ಲೂ ಇದೆಲ್ಲ ಆಗಿದ್ದು ನಿನ್ನೆನೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಏನಂದ್ರೆ ನಿಮ್ಗೆ ಮದ್ವೆ ಆಗಿದೆ, ಒಬ್ಬ ಮಗನೂ ಇದ್ದಾನೆ, ಅದ್ ನೆನ್ಪಿದ್ಯಾ? ಈಗೇನ್ ನಿನ್ ಪ್ರಾಬ್ಲಮ್ಮು? ಹೆಂಡತಿ ಕಣ್ಮುಂದೆನೆ ಗಂಡ ಇನ್ನೊಂದು ಹುಡುಗಿನ ಹಗ್ ಮಾಡ್ಕೋತಿದ್ರೆ ಪ್ರಾಬ್ಲಮ್ ಅಲ್ದೆ ಇನ್ನೇನಿರುತ್ತೆ? ನೀನ್ ನೋಡೋ ನೋಟ, ಯೋಚನೆ ಮಾಡೋ ಬುದ್ಧಿ ಎರಡು ಬೇರೆ ಬೇರೆ ಆಗಿರೋದಕ್ಕೆ ಈಗ ಎಕ್ಸೈಟ್ ಆಗ್ತಾ ಇದೆಯಾ? ನೀನ್ ಹೆಲ್ಪ್ ಮಾಡ್ತೀಯ ಅನ್ಕೊಂಡಿದ್ದ ಪ್ರಾಜೆಕ್ಟ್ನ ಇವಳು ಮುಂದೆ ನಿಂತು ನಡೆಸಿದ್ಲು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆದ್ರೂ ಮಾತಲ್ಲೇ ಸರಿ ಹೋಗುತ್ತಲ್ವಾ? ಅದಕ್ಕೆ ಹಕ್ ಕೊಡ್ಬೇಕಾ? ಮಾಡ್ತೀನಿ. ಹಗ್ ಮಾತ್ರ ಅಲ್ಲ, ನಿನಗೆ ಕೊಡ್ಬೇಕಾಗಿದ್ದ ಬಿಸ್ನೆಸ್ ಪಾರ್ಟ್ನರ್ ಪೋಸ್ಟ್ ಕೂಡ ಇವಳಿಗೆ ಕೊಡ್ತೀನಿ. ಏನ್ ಮಾಡ್ತೀಯಾ? ಪ್ಲೀಸ್ ಸ್ಟಾಪ್ ಇಟ್ ತೇಜ. ವನಜಾ, ನಮ್ಮನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಡ. ನಯನಾ, ಇವಳಿಗೆ ಎಕ್ಸ್ಪ್ಲನೇಷನ್ ಕೊಡೋ ಅಗತ್ಯನೇ ಇಲ್ಲ. ಈಗಷ್ಟೇ ಕೇಳಿದೆ ಅಲ್ವಾ ಎಕ್ಸಾಮ್ಸ್ ಅಂದ್ರೆ ಏನು ಅಂತ. ಇವಳು ಡಿಗ್ರಿ ಎಕ್ಸಾಮ್ಸ್ ಬರಿತಾ ಇದ್ದಾಳೆ. ಇವಳು ಕ್ವಾಲಿಫಿಕೇಶನ್ ಏನಂತ ಗೊತ್ತಾ ನಿಂಗೆ? 10th ಕ್ಲಾಸ್.
ಪಾಸೋ ಫೇಲೋ ಅದು ಕೂಡ ಗೊತ್ತಿಲ್ಲ. ನಾನ್ ನಂಬಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಲ್ವಾ? ವಾಗ್ದೇವಿ ಅವ್ರ ಸೊಸೆ ಡಿಗ್ರಿ ಕೂಡ ಮಾಡದೇ ಇರ್ತಾಳಾ? ಇದ್ದಾಳೆ ನೋಡು, ನಿನ್ನ ಎದುರುಗಡೆನೆ ಕಾಣಿಸ್ತಾ ಇದ್ದಾಳಲ್ವಾ. ಸುಳ್ಳು ಹೇಳಿ ಮದುವೆನ ಮಾಡಿಸಿದ್ರು. ವಾಣಿ ಕನ್ವಿನ್ಸ್ ಮಾಡಿದ್ದಕ್ಕೆ ಮೇಡಮ್ ಕೂಲ್ ಆಗಿ ನೆಕ್ಸ್ಟ್ ಮಂತ್ ನಡೀತಾರೋ ಎಕ್ಸಾಮಲ್ಲಿ ಡಿಗ್ರಿ ಪಾಸ್ ಆಗುವಂತ ಕಂಡೀಷನ್ ಹಾಕಿದ್ದಾರೆ. ಪಾಸ್ಪೋರ್ಟ್ಗೂ ಪಾಸ್ಪೋರ್ಟ್ ಸೈಜ್ ಫೋಟೋಗೂ ವ್ಯತ್ಯಾಸ ಗೊತ್ತಿಲ್ಲರು ಇವಳು ಡಿಗ್ರಿ ಪಾಸ್ ಮಾಡ್ತಾಳೆ ಅಂದ್ರೆ ನನಗೆ ಡೌಟೇ. ಎನಫ್ ತೇಜ, ಅವಳಿಗೆ ಹರ್ಟ್ ಆಗ್ತಿದೆ. ಏನು ಹರ್ಟಾ? ಅಂಥ ಫೀಲಿಂಗ್ಸು ನನ್ನ ವೈಫ್ ಲೈಫಲ್ಲೇ ಇಲ್ಲ ಬಿಡು. ಏನಂತೀವ ನಿಜ? ಪಾಪ ತೇಜ, ನೋಡು ಅವಳು ಎಷ್ಟು ಹರ್ಟ್ ಮಾಡ್ಕೊಂಡ್ಲು ಅಂತ. ದಿಸ್ ಇಸ್ ನಾಟ್ ಕರೆಕ್ಟ್. ಐ ನೋ ನಯನಾ, ಅಟ್ಲೀಸ್ಟ್ ಹೀಗಾದ್ರೂ ಯಾರ ಮುಂದೆ ಆದ್ರೂ ಬೈದ್ರೆ ಅವಳಿಗೆ ಬುದ್ಧಿ ಬರುತ್ತೇನೋ ಅಂತ ಒಂದು ಚಿಕ್ಕ ಹೋಪು, ನಥಿಂಗ್ ಎಲ್ಸ್. ಓಕೆ, ಇವಳು ನೋಡು, ನಯನ ವೆಲ್ ಯಂಗ್ ಅಂಡ್ ಟ್ಯಾಲೆಂಟೆಡ್. ಓನ್ ಆಗಿ ಒಂದು ಕಂಪನಿ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ. ಅದೇ ನಿನ್ನ ಮಗಳು. ಅಟ್ಲೀಸ್ಟ್ ಡಿಗ್ರಿ ಕೂಡ. ಆದ್ರೂ ಮಾತಲ್ಲೇ ಸರಿ ಹೋಗುತ್ತಲ್ವಾ? ಅದಕ್ಕೆ ಹಕ್ ಕೊಡ್ಬೇಕಾ? ಮಾಡ್ತೀನಿ. ಹಾಗೆ ಮಾತ್ರ ಅಲ್ಲ, ನಿನಗೆ ಕೊಡ್ಬೇಕಾಗಿದ್ದ ಬಿಸ್ನೆಸ್ ಪಾರ್ಟ್ನರ್ ಪೋಸ್ಟ್ ಕೂಡ ಇವಳಿಗೆ ಕೊಡ್ತೀನಿ. ಎನಫ್ ತೇಜ, ಅವಳಿಗೆ ಹರ್ಟ್ ಆಗ್ತಿದೆ. ಏನು ಹರ್ಟಾ? ಅಂಥ ಫೀಲಿಂಗ್ಸು ನನ್ನ ವೈಫ್ ಲೈಫಲ್ಲೇ ಇಲ್ಲ ಬಿಡು. ನನ್ಗಿಂತ ಅಂದವಾಗಿದ್ದು, ನನ್ಗಿಂತ ಬುದ್ಧಿವಂತೆ ಬಂದ ತಕ್ಷಣ ನಾನ್ ಮತ್ತೆ ಅಷ್ಟೊಂದು ಕೀಳಾಗ್ಬಿಟ್ನಾ? ಕಟ್ಕೊಂಡಿರೋ ಹೆಂಡ್ತಿನ ಬೇರೆಯವ್ರ ಮುಂದೆ ಒಂದ್ ಮಾತು ಕೂಡ ಬೈಯೋಕ್ ಬಿಡಲ್ಲ. ಅಂಥದ್ರಲ್ಲಿ ಆ ನಯನ ಮುಂದೆ ನನಗಷ್ಟೊಂದು ಅವಮಾನ ಮಾಡ್ತೀರಾ? ಓದಿಲ್ಲ ಅಂದ್ರೆ ಮೇಡಮ್ ಬೈತಾರೆ, ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಅಮ್ಮ ಅಂದ್ರೆ ಭಯ ಅನ್ಕೊಂಡೆ. ಆದ್ರೆ ಬೇರೆ ಆಪ್ಷನ್ ನೋಡ್ಕೊಂಡಿದ್ದಾರೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವತ್ತವಳು ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಆಗ್ಬಿಟ್ಲು. ನಾಳೆ ಲೈಫಲ್ಲಿ ಕೂಡ ಪಾರ್ಟ್ನರ್ ಆಗಿ ಮಾಡ್ಕೋಬೇಕು ಅನ್ನೋ ಆಸೆ ಏನೋ. ಯಾರಿಗೂ ಬೇಕಾಗದೆ ಇರೋ, ಯಾವ ಕೆಲ್ಸಕ್ಕೂ ಬರ್ದೇ ಇರೋ ನಾನು ಬದುಕಿದ್ದು ಏನು ಉಪಯೋಗ? ಸಾಯೋದ್ ಬಿಟ್ಟು ನನಗ್ ಬೇರೆ ಯಾವ ದಾರಿನೂ ಇಲ್ಲ. ಆದ್ರೆ ಹೇಗ್ ಸಾಯೋದು? ತಾತನ್ ರೂಮಲ್ಲಿ ನಿದ್ದೆ ಮಾತ್ರ ಇದೆ. ಅದನ್ನ ತಗೊಂಡ್ರೆ ಸತ್ತಿದ್ದೀನಿ ಅಂತ ನೋಡ್ದವ್ರಿಗೆ ಬಿಟ್ರೆ ನನ್ಗೂ ಗೊತ್ತಾಗಲ್ಲ. ಅಷ್ಟೇ. ಇದೇ ನಿದ್ದೆ ಮಾತ್ರ. ಇದನ್ ತಗೊಂಡ್ರೆ ಯಾರಿಗೂ ಗೊತ್ತಾಗದೆ ಮೇಲ್ ಹೋಗ್ಬೋದು. ನಾನ್ ಸಾಯೋದ್ ದೇವ್ರಿಗೂ ಇಷ್ಟ ಅನ್ಸುತ್ತೆ. ಅದಕ್ಕೆ ತಾತನು ರೂಮಲ್ಲಿ ಇಲ್ದೇ ಇರೋ ಹಾಗೆ ಮಾಡಿದಾನೆ. ಇದೇನು ವಂಚಮ್ಮ ಅಳ್ತಾ ಎಲ್ಲಿಗೆ ಹೋಗ್ತಿದ್ದಾರೆ?
ಎಕ್ಸ್ಪ್ರೆಷನ್ ಎರಡು ಬೇರೆ ತರ ಇದೆಯಲ್ಲ. ನಮಗ್ ವರ್ಕೌಟ್ ಆಗೋ ಸ್ಟಫ್ ತರ ಇದೆ. ಈ ವಿಷಯನ ಕಾತ್ಯಾಯನಿ ಆಂಟಿಗೆ ಈಗಲೇ ಹೇಳ್ಬೇಕು. ವನಜಮ್ಮ, ವನಜಮ್ಮ, ಏನಾಯ್ತಮ್ಮ? ಯಾಕೆ ಅಳ್ತಿದ್ದೀರಾ? ವನಜಮ್ಮ, ಅಮ್ಮ ವನಜಮ್ಮ, ನಿಮ್ಮನ್ನೇ ಏನಾಯ್ತು? ಇದ್ರಲ್ಲಿರೋ ಮಾತ್ರೆ ದೊಡ್ಡಯ್ಯ ನಿದ್ರೆ ಮಾಡೋದಕ್ಕೆ ತಗೊಳ್ಳೋ ಮಾತ್ರೆ ಅಲ್ವಾ? ವನಜಮ್ಮ, ಆದ್ರೆ ನೀವು ವನಜಮ್ಮ, 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 ಇಲ್ಲಿ ನೋಡಿ ವನಜಮ್ಮ, ಎಂತ ಕೆಲಸ ಮಾಡ್ಬಿಟ್ರಿ ವನಜಮ್ಮ, ವನಜಮ್ಮ, ಅಯ್ಯೋ ವನಜಮ್ಮ, ಇಲ್ಲಿ ನೋಡಿ ವನಜಮ್ಮ, ಕಣ್ಬಿಡಿ ವನಜಮ್ಮ. ಇಲ್ಲಿ ಕೊಡಿ, ನಾನ್ ಕೂಡ ಹೆಲ್ಪ್ ಮಾಡ್ತೀನಿ. ಬೇಡ, ನೀವು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ನಿಮ್ ಅಣ್ಣ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ನನ್ನನ್ನ ಗೆಸ್ಟ್ ಆಗಿ ನೋಡ್ಬೇಡಿ. ಇಂಥ ಕೆಲಸ ಮಾಡೋದಿಕ್ಕೆ ನನ್ಗೂ ಇಷ್ಟನೇ. ವನಜಮ್ಮ, ವನಜಮ್ಮ, ಕಣ್ಬಿಡಿ ವನಜಮ್ಮ, ಅಮ್ಮ ವನಜಮ್ಮ, ವನಜಮ್ಮ. ಆಂಟಿ, ಏನಾಯ್ತು ಪ್ರೀತಿ? ಸರಸು ವನಜಕ್ಕಗೆ ಏನೋ ಕಮೆಂಟ್ ಮಾಡಿದಾಳೆ ಅನ್ಸತ್ತೆ. ಪಾಪ ವನಜಕ್ಕ ಒಳ್ಳೆ ಚಿಕ್ಕ ಮಗು ತರ ಹತ್ಕೊಂಡು ಅವ್ರ ರೂಮ್ಗೆ ಹೋಗಿದ್ದನ್ನ ನಾನು ನೋಡ್ದೆ. ಹಿಂದೆನೆ ಭಯದಲ್ಲಿ ಸರಸು ಕೂಡ ಹೋದ್ಲು ಆಂಟಿ. ಅವಳು ಹಿಂದೆನೇ ಹೋದ್ಲಾ? ಮಾಡ್ತೀನಿ ಅವಳಿಗೆ. ನನ್ನ ಮಗಳು ಅಳ್ತಾ ಇದ್ರೆ ಇವತ್ತೇ ಅವಳು ಕೊನೆ ದಿನ. ನಡಿ ಹೋಗೋಣ. ವನಜಮ್ಮ, ವನಜಮ್ಮ, ಇಲ್ಲಿ ನೋಡಿ ವನಜಮ್ಮ, ಕಣ್ಬಿಡಿ ವನಜಮ್ಮ, ಇಲ್ಲಿ ನೋಡಿ ವನಜಮ್ಮ, ಇಲ್ಲಿ ನೋಡಿ ವನಜಮ್ಮ, ವನಜ, ವನಜಮ್ಮ, ವನಜ, ಅಯ್ಯೋ ವನಜ, ಏನಾಯ್ತು ವನಜ? ವನಜ, ವನಜ, ವನಜಮ್ಮ, ಮಾತಾಡಿ ವನಜಮ್ಮ, ಮಾತಾಡು ವನಜ, ಮಾತಾಡಿ ವನಜಮ್ಮ, ಮಾತಾಡಿ, ಕಣ್ಬಿಡಿ ನೋಡಿ ವನಜಮ್ಮ, ವನಜಕ್ಕ, ವನಜಮ್ಮ, ಇಲ್ಲಿ ನೋಡಿ. ಏನ್ ಮಾಡಿದ್ಯಾ ನನ್ನ ಮಗಳಿಗೆ? ಅವಳು ಯಾಕೆ ಮಾತಾಡ್ತಾ ಇಲ್ಲ? ನಿಜ ಏನು ಅಂತ ಹೇಳೆ. ಅಮ್ಮ, ನಾನೇನು ಮಾಡಿಲ್ಲಮ್ಮ. ವನಜಮ್ಮ, ದೊಡ್ಡಯ್ಯ ತಗೊಳ್ಳೋ ನಿದ್ರೆ ಮಾತ್ರೆ ತಗೊಂಡ್ಬಿಟ್ಟಿದ್ದಾರೆ. ನಿದ್ದೆ ಮಾತ್ರೆನಾ? ಹೌದಮ್ಮ. ಅಮ್ಮ ವನಜ, ವನಜಮ್ಮ, ವನಜ, ವನಜ, ಕಣ್ಬಿಡಿ ವನಜಮ್ಮ, ಕಣ್ಬಿಡು. ನೋಡು ವನಜಮ್ಮ, ಅಮ್ಮ ಬಂದಿದ್ದೀನಿ ನೋಡಿ. ವನಜ, ವನಜ, ನೋಡಿ ವನಜಮ್ಮ, ಯಾಕೆ ಹೀಗ್ ಮಾಡ್ದೆ? ಕಣ್ಬಿಡೆ. ಬದುಕಬೇಕು ಅನ್ನಿಸ್ತಿಲ್ಲಮ್ಮ. ನನಗೆ ಬದುಕಕ್ಕೆ ಇಷ್ಟ ಇಲ್ಲ. ಇವಾಗ ನಿನಗೆ ಹಾಕಿಲ್ಲ? ಪಾಪ ನಮ್ಮ ವನಜಕ್ಕ ನಿನಗೇನ್ ಮಾಡಿದ್ಲು? ಮನೆ ಪೂರ್ತಿ ನಿನ್ ಗ್ರಿಪ್ಪಲ್ಲೇ ಇದೆ ಅಲ್ವಾ? ಆದ್ರೂ ಅಕ್ಕನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಕಾಡ್ತಿದ್ಯಾ? ಏನ್ ಮಾತಾಡ್ತಿದ್ದೀರಾ ಪ್ರೀತಿಯವರೇ? ನಿಮ್ಗೇನಾದ್ರೂ ಅರ್ಥ ಆಗ್ತಿದ್ಯಾ? ನಾನು ಒಂದ್ಮೇಲೆ ಕೋಪ ಬೆಳೆಸ್ಕೊಳ್ಳೋದು ಅಂದ್ರೆ ಏನು? ಹತ್ಕೊಂಡು ರೂಮ್ ಒಳಗ್ ಬಂದು
ಬಂದಿದ್ದಕ್ಕೆ ಯಾಕೆ ಕಳ್ತಿದ್ದಾರೆ ಅಂತ ನೋಡೋದಕ್ಕೆ ಬಂದೆ. ನೋಡೋದಕ್ ಬಂದ್ಯಾ ಇಲ್ಲ ನನ್ನ ಮಗಳನ್ನ ಸಾಯಿಸೋದಕ್ ಬಂದ್ಯಾ? ಅಯ್ಯೋ ಇಲ್ಲಮ್ಮ, ಇಲ್ಲ, ಹಾಗೆಲ್ಲ ಮಾತಾಡ್ಬೇಡಿ. ಅಮ್ಮ, ವನಜಕ್ಕ, 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 ಸಾಕು ನಿಲ್ಸು ನಿನ್ ನಾಟಕನ. ಸಾಕು. ನನ್ನ ಮಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ನ ನಾನು ಜೀವಂತವಾಗಿ ಬಿಡಲ್ಲ ಕಣೆ, ಜೀವಂತವಾಗಿ ಬಿಡಲ್ಲ. ವನಜ, ಅಯ್ಯೋ ಪ್ರೀತಿ, ಹೋಗಿ ಮನೇಲಿ ಎಲ್ರಿಗೂ ಈ ವಿಷಯ ಹೇಳ್ಬಿಡು. ತಕ್ಷಣ ವನಜನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು. ಓಕೆ ಆಂಟಿ, ಓಕೆ. ಅಯ್ಯೋ ಪ್ರೀತಿಯವರೇ, ಬೇಡ ಪ್ರೀತಿಯವರೇ, ನಿಂತ್ಕೊಳ್ಳಿ. ಹೋಗ್ಬೇಡಿ, ಹೋಗ್ಬೇಡಿ ಪ್ರೀತಿಯವರೇ, ಹೋಗ್ಬೇಡಿ. ಅಂದ್ರೆ ಏನ್ ಅರ್ಥ? ಏನೇ ಅರ್ಥ? ನನ್ನ ಮಗಳು ಬದುಕೋದು ನಿನ್ಗೆ ಇಷ್ಟ ಇಲ್ವಾ? ಅಯ್ಯೋ ಅದಲ್ಲಮ್ಮ, ನನ್ನ ಮಗಳ ಪ್ರಾಣಕ್ಕಿಂತ ನಿನ್ ಸ್ವಾರ್ಥನೇ ಹೆಚ್ಚಾಗೋಯ್ತಾ? ಪ್ರೀತಿ, ಒಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಇರು, ನಾನು ಹೋಗಿ ಎಲ್ರನ್ನೂ ಕರ್ಕೊಂಡ್ ಬರ್ತೀನಿ. ಅಮ್ಮ ಅಮ್ಮ ಬೇಡಮ್ಮ, ಬೇಡ, ಮಾತು ಕೇಳಿ. ಹೋಗಿ ಆ ಕಡೆ. ಬೇಡಮ್ಮ, ಅಮ್ಮ ನಿಂತ್ಕೊಳ್ಳಿ. ಹೋಗಿ ಅಂದೆ. ಅಮ್ಮ ವನಜಕ್ಕ, ವನಜಕ್ಕ. ಅಮ್ಮ 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 ಅಮ್ಮ, ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ನಮ್ಮ ಮನೆ ಮರ್ಯಾದೆ ಹೋಗುತ್ತಮ್ಮ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನೇ ಮರ್ಯಾದೆ ಹೋಗೋದು? ನನ್ನ ಮಗಳ ಪ್ರಾಣಕ್ಕಿಂತ ಈ ಮನೆ ಮಾನ ಮರ್ಯಾದೆ ಹೆಚ್ಚಾಗೋಯ್ತಾ? ಅಮ್ಮ, ವನಜಮ್ಮಂಗೆ ಏನು ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ನನ್ ಮಾತ್ ನಂಬಿ ಅಮ್ಮ. ಏಯ್! ಹೊಟ್ಟೆ ಬಗದ್ರೆ ಒಂದ್ ಅಕ್ಷರ ಬರಲ್ಲ, ನಿನಗೆ ಹೇಗೆ ಗೊತ್ತಾಗುತ್ತೆ? ಹೆತ್ತ ಕರಳಿನ ಸಂಕಟ ನಿನಗೆ ಹೇಗೆ ಗೊತ್ತಾಗುತ್ತೆ? ಅಮ್ಮ ಅಮ್ಮ ಅಮ್ಮ, ನೀವು ಆವೇಶ ಪಡ್ಬೇಡಿ ಅಮ್ಮ, ನನಗೆ ಒಂದು ಅವಕಾಶ ಕೊಡಿ. ಅಮ್ಮವ್ರಿಗೆ ಈ ವಿಷಯ ಗೊತ್ತಾದ್ರೆ ತುಂಬಾ ದೊಡ್ಡ ಗಲಾಟೆ ಆಗತ್ತಮ್ಮ. ವನಜಮ್ಮ ಮಾಡಿರೋ ಕೆಲ್ಸಕ್ಕೆ ನಿಮ್ಮನ್ನ ಈ ಜನ್ಮದಲ್ಲಿ ಕ್ಷಮಿಸಲ್ಲ ಅವರು. ದಯವಿಟ್ಟು ನನ್ನ ಮಾತು ಕೇಳಿ ಅಮ್ಮ. ವನಜಮ್ಮಂಗೆ ಏನು ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಆಂಟಿ, ಅವಳ ಮಾತನ್ನ ನಂಬೇಡಿ. ನಮಗ್ ಸ್ವಲ್ಪನೂ ಟೈಮ್ ಇಲ್ಲ, ನೀವ್ ಹೊರಡಿ ಆಂಟಿ, ಪ್ಲೀಸ್. ಅಮ್ಮ ಅಮ್ಮ ಅಮ್ಮ, ಬೇಡಮ್ಮ ಬೇಡಮ್ಮ, ಬೇಡ, ನನ್ನ ಮಾತು ಕೇಳಿ. ವನಜಮ್ಮ ತಗೊಂಡಿರೋ ನಿದ್ದೆ ಮಾತ್ರೆಗಳನ್ನೆಲ್ಲ ಹೊರಗಡೆ ತೆಗಿತೀನಿ. ನೀವೊಂದು 5 ನಿಮಿಷ ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮೇಲೆ ನಂಬಿಕೆ ಇಟ್ಟು ಇಲ್ಲೇ ಇರಿ ಅಮ್ಮ. ಸರಿ, ಏನೋ ಒಂದ್ ಮಾಡಿ ಸಾಯಿ, ಹೋಗು. ಸರಿನಮ್ಮ. ವನಜ, ವನಜ, ಅಮ್ಮ ವನಜ, 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 ಮಾತಾಡೆ. ವನಜ, ವನಜಕ್ಕ? ಅಮ್ಮ ವನಜ. ಏನದು? ವಾಣಿ, ಏನ್ ಯೋಚನೆ ಮಾಡ್ತಿದ್ಯಾ? ಅಂದ್ರೆ ಅಮ್ಮ, ಅದು ವನಜಮ್ಮ ಬೆಳಗ್ಗೆಯಿಂದ ಏನು ತಿಂದೇನೆ ಓದ್ಕೋತಿದಾರಲ್ವಾ, ಆಯಾಸ ಆಗುತ್ತೇನೋ ಅಂತ ನಿಂಬೆಹಣ್ಣು ಶರ್ಬತ್ತು ಮಾಡ್ಕೊಂಡು ತೊಗೊಂಡು ಹೋಗ್ತಿದ್ದೇನಮ್ಮ. ಹಾಗಲ್ಲ, ಅದನ್ ಬೇರೆ ಯಾರ ಕೈಲಾದ್ರೂ ಕೊಟ್ಟು ನೀನ್ ಇಲ್ಲಿ ನೋಡ್ಕೋಬಹುದಲ್ಲ. ಪರವಾಗಿಲ್ಲಮ್ಮ, ಕೊಟ್ಬರೋದಷ್ಟೇ ಅಲ್ವಾ, ತಕ್ಷಣ ಬಂದ್ಬಿಡ್ತೀನಿ. ವನಜ ಮಾಡಿದ ಮೋಸನ ನಾನು ಎಷ್ಟು ಮರಿಬೇಕು ಅಂದ್ಕೊಂಡ್ರು ಕೂಡ ಮರೆಯೋಕೆ ಆಗ್ತಿಲ್ಲ ವಾಣಿ. ಅಲ್ಲ, ನಿನಗೆ ಈ ಕರುಣೆ ಎಲ್ಲ ಹೇಗೆ ಹುಟ್ಟುತ್ತೆ ವಾಣಿ? ನೀನು ಈ ರೀತಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡೋದನ್ನ ನೋಡ್ತಾ ಇದ್ರೆ, ನೀನು ಮಾಡ್ತಿರೋ ಪ್ರತಿಯೊಂದು ಕೆಲಸನೂ ನೋಡ್ತಿದ್ರೆ ನನಗಂತೂ ತುಂಬಾ ಹೆಮ್ಮೆ ಅನ್ಸುತ್ತೆ ವಾಣಿ. ಸರಿ, ಹೋಗಿ ಬೇಗ ಬಂದ್ಬಿಡು. ಸರಿನಮ್ಮ. ವಾಗ್ದೇವಿ, ಬಂದೆ. ಅಮ್ಮ ತಗೊಳ್ಳಿ ಅಮ್ಮ, ನೀರು ಈ ನೀರು ಕುಡಿ ಅಮ್ಮ. ಕುಡೀರಿ ಅಮ್ಮ. ಕುಡಿ, ಹಾ, ಕುಡಿ. ಕುಡೀರಿ. ಆ ಗ್ಲಾಸ್ ಕೊಡು.
ಅಮ್ಮ ಇನ್ನೊಂದು ಸ್ವಲ್ಪ ಕುಡಿಸಿ ಅಮ್ಮ, ಇನ್ನೊಂದು ಸ್ವಲ್ಪ ಕುಡಿಸಿ ಅಮ್ಮ, ಇನ್ನೊಂದು ಸ್ವಲ್ಪ ಕುಡಿಸಿ ಅಮ್ಮ. ವನಜ ಇನ್ನು ಸ್ವಲ್ಪ ಕುಡಿಯಮ್ಮ. ಅಮ್ಮ ಕುಡಿ ರಾಜ, ಕುಡಿ. ಇದು ಪಕ್ಕಕ್ಕಿಡು ಪ್ರೀತಿ. ವನಜಮ್ಮ, ವನಜ ಕಣ್ಬಿಡಿ ವನಜಮ್ಮ, ಕಣ್ಬಿಡಿ. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿ ಅಮ್ಮ. ಇನ್ ಭಯ ಪಡೋ ಅಗತ್ಯ ಇಲ್ಲ. ತಗೊಂಡಿರೋ ಮಾತ್ರೆ ಎಲ್ಲ ಹೊರಗಡೆ ಬಂದಿರುತ್ತೆ. ಇನ್ನೇನು ಅಪಾಯ ಇಲ್ಲಮ್ಮ. ಅಮ್ಮ ನನಗೋಸ್ಕರನೇ ಹುಡುಕ್ತಿದ್ದಾರೆ ಅನ್ಸುತ್ತೆ. ನನ್ಗೆ ಅಲ್ಲೇ ಇರು ಅಂದ್ರು ತಕ್ಷಣ ಬರ್ತೀನಿ ಅಂತ ಹೇಳ್ದೆ. ನನಗೋಸ್ಕರನೇ ಹುಡ್ಕೊಂಡು ಬಂದಿದ್ದಾರೆ ಅಂತ ಭಯ ಆಗ್ತಿದೆ. ಇನ್ ಭಯ ಯಾಕೆ? ವನಜಕ್ಕಗೆ ಏನೂ ಆಗಲ್ಲ ಅಂತ ನೀನೇ ಹೇಳ್ತಿದ್ಯಲ್ಲ. ಏನೂ ಆಗಲ್ಲಮ್ಮ, ಆದ್ರೆ ವನಜಮ್ಮ ಮಾಮೂಲಿ ಸ್ಥಿತಿಗೆ ಬರೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಹೋಗ್ ಡೋರ್ ತೆಗಿ, ಏನಾಗುತ್ತೋ ಅದಾಗ್ಲಿ. ಹೋಗು ಹೋಗು ಅಂದೆ. ವನಜ, ಅಮ್ಮ ವನಜ, ವನಜ ನೋಡಿಲಿ, ನೋಡಿಲಿ ಅಮ್ಮ ನೋಡಿಲಿ. ಏನಾಯ್ತು ಸರ್ಸು? ಈ ರೂಮಲ್ಲಿ ಲಾಕ್ ಮಾಡ್ಕೊಂಡು ನೀನೇನ್ ಮಾಡ್ತಿದ್ಯಾ? ಏನಿಲ್ಲ ನವ್ಯಮ್ಮ, ವನಜಮ್ಮಂಗೆ ಆಯಾಸ ಆಗ್ತಾ ಇತ್ತಂತೆ, ಶರ್ಬತ್ ಕೊಡೋದಕ್ಕೆ ಬಂದಿದ್ದೆ. ಏನ್ ಮಾಡ್ತಿದಾರ ಅದ್ಕೆ? ಬಾ ಒಂದ್ಸಲ ನಾನು ನೋಡ್ತೀನಿ. ಅಯ್ಯೋ ಬೇಡ ನವ್ಯಮ್ಮ, ಪಾಪ ಅವ್ರಿಷ್ಟೊತ್ತು ಓದ್ಕೊಂಡು ಈಗ ನಿದ್ದೆ ಮಾಡ್ತಿದ್ದಾರೆ. ನಮ್ಮಿಂದ ಅವ್ರಿಗೆ ತೊಂದರೆ ಯಾಕಮ್ಮ? ಸರಿ, ಅದೆಲ್ಲ ನನ್ಗೆ ಯಾಕೆ ಬಿಡು. ನೀನ್ ಬೇಗ ಬಾ, ಮೇಡಮ್ ನಿನ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಸರಿ ನವ್ಯಮ್ಮ, ನೀವ್ ಹೋಗಿ, ನಾನು ಬರ್ತೀನಿ. ವಾಣಿ, ಯಾಕೇನಾಯ್ತು? ಇಷ್ಟೊತ್ತು ಮೇಲೇನ್ ಮಾಡ್ತಾ ಇದ್ದೆ? ಅಯ್ಯೋ ಏನಿಲ್ಲಮ್ಮ. ಸರಿ ಸರಿ, ಬೇಗ ಹೋಗಿ ಎಲ್ಲ ರೆಡಿ ಮಾಡೋ. ಸರಿನಮ್ಮ. ನಿದ್ರೆ ಮಾತ್ರೆ ತಗೊಂಡ್ಮೇಲೆ ವನಜಮ್ಮ ತುಂಬಾ ಸುಸ್ತಾಗಿರ್ತಾರೆ. ಇವಾಗ ನಿದ್ದೆ ಮಾಡಿದ್ರೆ ತುಂಬಾ ಅಪಾಯ. ವನಜಮ್ಮನ್ನ ಮಾತಾಡಿಸ್ತಾರಿ ಅಂತ ಹೇಳೋದಕ್ಕೆ ಮರ್ತ್ಬಿಟ್ಟೆ. ಇವಾಗ ಏನಾಗುತ್ತೋ ಏನೋ. ನಾನು ತಕ್ಷಣ ವನಜಮ್ಮನ ಹತ್ರ ಹೋಗ್ಬೇಕು, ಇಲ್ಲಾಂದ್ರೆ ಮತ್ತೆ ವನಜಮ್ಮಗೆ ಅಪಾಯ ಆಗ್ಬಿಡುತ್ತೆ. ವಾಣಿ, ವಾಣಿ, ಯಾಕೇನಾಯ್ತು? ಅಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ ನೀನು? ಮಾತಾಡು, ಯಾಕೆ ಹಾಗಿದ್ಯಾ? ಅಮೋರೆ, ಅದು ಏನಿಲ್ಲಮ್ಮ. ವನಜಮ್ಮ ಚೆನ್ನಾಗಿ ಓದ್ಕೋತಿರೋದಕ್ಕೋ ಏನೋ ತುಂಬ ಆಯಾಸ ಆಗ್ತಿದೆಯಂತೆ. ಓದು ತಲೆಗೆ ಹಚ್ತಿಲ್ವಂತೆ. ಒಂದ್ಸಲ ನಾನು ಹೋಗಿ ಅರ್ಥ ಆಗೋ ಥರ ಹೇಳ್ಬಿಟ್ಟು ಬರ್ತೀನಿ. ವನಜ ಇನ್ನು LKG ಓದ್ತಿರೋ ಸ್ಟೂಡೆಂಟ್ ಅಲ್ಲ ವಾಣಿ. ಚಿಕ್ಕ ಚಿಕ್ಕ ವಿಷಯನೂ ಅವಳಿಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೂತ್ಕೊಳಕ್ಕೆ. ಅವಳು ಡಿಗ್ರಿ ತಗೋಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ಅವಳೇ ಕಷ್ಟಪಟ್ಟು ಓದಬೇಕು, ಅರ್ಥ ಮಾಡ್ಕೋಬೇಕು, ಗೊತ್ತಾಯ್ತಾ? ಅವಳಿಗೆ ಓದೋದಕ್ಕೆ ನಾವು ಟೈಮ್ ಕೊಡ್ಬೇಕಲ್ವಾ? ನೀನು ಹೋಗಿ ಪೂಜೆಗೆ ಏರ್ಪಾಡು ಮಾಡು.
ಹಾಗಾದ್ರೆ ತುಂಬಾ ಸಮಯ ಆಗ್ಬಿಡುತ್ತೆ ಅಮ್ಮ. ಅದಕ್ಕೆ ಒಂದ್ಸಲ ನಾನು ಹೋಗಿ ಹೇಳ್ಬಿಟ್ಟು ಬೇಗ ಬರ್ತೀನಿ. ಹಾ, ಏಯ್, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಅಡುಗೆ ಮನೆಗೆ ಹೋಗ್ತೀಯಾ, ಏನೇನೋ ಎತ್ಕೊಂಡ್ ಬರ್ತೀಯಾ, ಪೂಜೆ ಮಾಡೋ ಜಾಗದಲ್ಲಿ ಇರದೆ ಮೇಲೆ ಕೆಳಗೆ ಓಡಾಡ್ತಾ ಇದೀಯಾ. ಯಾಕೆ ಇಷ್ಟು ಡಿಪ್ರೆಸ್ ಆಗಿದೆಯಾ ವಾಣಿ? ಅಯ್ಯೋ ಏನಿಲ್ಲಮ್ಮ, ಅಂಥದ್ದೇನಿಲ್ಲ. ಪೂಜೆ ಹತ್ರ ನಾನೇ ನೋಡ್ಕೋಬೇಕು. ಪಾಪ ವನಜಮ್ಮ ಯಾಕೋ ಸುಸ್ತಾಗಿದ್ದಾರೆ, ಅವರನ್ನ ನಾನೇ ನೋಡ್ಕೋಬೇಕಲ್ವೇನಮ್ಮ, ಅದಕ್ಕೆ ಅಷ್ಟೇ, ಇನ್ನೇನಿಲ್ಲಮ್ಮ. ಸರಸು ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದ್ದಾಳೆ? ನನಗನ್ಸೋ ಪ್ರಕಾರ ಏನೋ ಮುಚ್ಚಿಡ್ತಿದ್ದಾಳೆ ಅನ್ಸತ್ತೆ. ಸರಿಮಾ, ಬೇಗ ಹೋಗಿ ಬೇಗ ಬಾ. ಸರಿನಮ್ಮ. ಅಮ್ಮ ವನಜ, ನೋಡಮ್ಮ ವನಜ, ವನಜ. ವನಜಮ್ಮ, ವನಜಮ್ಮ, ಇಲ್ಲಿ ನೋಡಿ ವನಜಮ್ಮ, ಕಣ್ಬಿಡಿ ವನಜಮ್ಮ, ಕಣ್ಬಿಡಿ ನೋಡಿ ನನ್ನ. ಅಯ್ಯೋ ವನಜಮ್ಮ, ನಿದ್ದೆ ಮಾಡ್ದ ಹಾಗೆ ಮಾತಾಡ್ಸ್ತಿರ್ಬೇಕು ಅಂತ ಹೇಳೋದನ್ನೇ ಮರ್ತೋದೆ ಅಮ್ಮ. ಹೀಗ್ ನಿದ್ದೆ ಮಾತ್ರ ಉಳ್ಕೊಂಡ್ರೆ ಪ್ರಾಣಕ್ಕೆ ಅಪಾಯ. ವನಜಮ್ಮ, ಇಲ್ಲ ವನಜಮ್ಮ, ವನಜಂಗೆ ಏನೋ ಆಗ್ಬಾರ್ದು, ನನ್ನ ವನಜಂಗೆ ಏನೋ ಆಗ್ಬಾರ್ದು. ವನಜ, ಮಾತಾಡಮ್ಮ. ವನಜಮ್ಮ, ಮಾತಾಡಬೇಡಿ ವನಜಮ್ಮ. ವನಜ, ವನಜಮ್ಮ, ನೋಡ್ತಿದ್ಯಲ್ಲ, ಏನೋ ಒಂದ್ ಮಾಡು. ವನಜಮ್ಮ, ವನಜಮ್ಮ. ಇನ್ನೇನ್ ಮಾಡ್ತಾಳೆ ಆಂಟಿ? ಇವಾಗಾಗ್ಲೇ ಇವಳಿಗೆ ಬರೋ ನಾಟಿ ವೈದ್ಯನ ಮಾಡಿ ವನಜಕ್ಕನ್ ಪ್ರಾಣಕ್ಕೆ ಅಪಾಯ ತಂದಿದ್ದಾಳೆ. ಅಯ್ಯೋ ಇಲ್ಲ ಇಲ್ಲ, ಆದ್ರೂ ಇನ್ನೂ ಕಾಲ ಏನೋ ಮಿಂಚಿಲ್ಲ ಆಂಟಿ. ನಾನು ಹೋಗಿ ಎಲ್ರಿಗೂ ಹೇಳ್ತೀನಿ, ಆವಾಗಾದ್ರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೋದು. ಅಯ್ಯೋ ಬೇಡ ಬೇಡ ಪ್ರೀತಿಯವರೇ, ವನಜ ಒಂದೇ ಒಂದ್ ನಿಮಿಷ ಇರಿ ಅಮ್ಮ. ಅಮ್ಮ, ವನಜಮ್ಮ, ವನಜಮ್ಮ. ವನಜಮ್ಮ, ಕಣ್ಬಿಡಿ ವನಜ, ಕಣ್ಬಿಡಿ ವನಜ. ಅಪ್ಪ, ಇನ್ನೇನ್ ಚಿಂತೆ ಮಾಡೋ ಅಗತ್ಯ ಇಲ್ಲಮ್ಮ. ಒಟ್ನಲ್ಲಿ ವನಜಮ್ಮಗೆ ಪ್ರಜ್ಞೆ ಬಂತು. ದೇವ್ರೆ. ಅಮ್ಮ ವನಜ, ಯಾಕೆ ಹೀಗ್ ಮಾಡ್ಕೊಂಡೆ? ನಾನಿಲ್ಲಿಗೆ ಬಂದಿದ್ದು ಈ ಅನ್ಯಾಯ ನೋಡೋದಿಕ್ಕೇನೆ. ಮಾತಾಡೆ, ಮಾತಾಡು. ಹೇಳಿ ವನಜಕ್ಕ, ಹೇಳಿ. ಈ ಸರಸು ಇಂದಾನೆ ಅಲ್ವಾ ನೀವು ಸೂಸೈಡ್ ಅಟೆಂಪ್ಟ್ ಮಾಡ್ಕೊಂಡಿದ್ದು? ಇಲ್ಲಮ್ಮ, ನಾನೇನ್. ಹೇಳಿ ವನಜಕ್ಕ, ಎಲ್ಲ ಇವಳೇ ಅಲ್ವಾ ಮಾಡಿದ್ದು ಅಲ್ವಾ? ಈ ಸರಸು ಇಂದಾನೆ ಅಲ್ವಾ ನೀವು ನಿದ್ದೆ ಮಾತ್ರ? ಮುಂದೆ ಅವಮಾನ ಆಗೋದಕ್ಕಿಂತ ಸಾಯೋದೇ ಮೇಲು ಅನ್ಕೊಂಡಮ್ಮ. ಇದಕ್ಕೂ ಸರ್ಸುಗೂ ಯಾವ ಸಂಬಂಧನೂ ಇಲ್ಲ. ಅಯ್ಯೋ, ಅಮ್ಮ ವಾಗ್ದೇವಿ, ಏನಕ್ಕ? ಪೂಜೆಗೆ ಸಮಯ ಮೀರ್ತಾ ಇದೆ. ಪುರೋಹಿತರು ಅಮ್ಮೋರ್ ಒಡವೆಗಳನ್ನ ಕೇಳ್ತಾ ಇದ್ದಾರೆ. ಅಯ್ಯೋ ಹೌದಾ? ಈ ರೀತಿ ಆಗತ್ತೆ ಅಂತಾನೆ ವಾಣಿನ ಮೇಲ್ ಹೋಗ್ಬೇಡ ಅಂತ ನಾನು ಹೇಳ್ತಾನೆ ಇದ್ದೆ. ಸರಿ ಬಿಡಮ್ಮ, ಈಗ ಮುಳುಗೋಗೋದೇನಿದೆ, ನಾನೇ ಹೋಗಿ ತಗೊಂಡ್ ಅಯ್ಯೋ, ಬರ್ತೀನಿ. ಬೇಡಕ್ಕ, ನೀನು ಇಲ್ಲೇ ಇದ್ದು ಎಲ್ಲನೂ ನೋಡ್ಕೊ. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಸರಿ ನಮ್ಮ. I'll just come. ಅಮ್ಮ, ಅಮ್ಮ ವನಜಮ್ಮ, ಆಯಾಸ ಆಗ್ತಿದ್ಯಾ? ಏನಾದ್ರೂ ಜ್ಯೂಸ್ ಕುಡಿತೀರಾ? ಹೋಗಿ ತಗೊಂಡ್ ಬರ್ಲಾ? ಸರಿನಮ್ಮ,
ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಛೇ, ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಎಲ್ಲರೂ ಸರಸುಗೆ ಮಿಸ್ ಆಗೋ ಚಾನ್ಸ್ ಕೊಡ್ತಿದ್ದಾರೆ. ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ. ಒಂದು ಚಾನ್ಸ್, ಒಂದೇ ಒಂದು ಚಾನ್ಸ್ ನನಗೆ ಫೇವರ್ ಆಗೋ ಥರ ಇದ್ದರೆ ಸಾಕು. ಇವ್ರ ಚಾಪ್ಟರ್ ಕ್ಲೋಸ್ ಮಾಡಿಬಿಡ್ತೀನಿ. ಯಾರೋ ಬಂದ್ರು ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ಆಂಟಿ, ಇವಾಗಾದ್ರೂ ವನಜಕ್ಕನ್ ಬಗ್ಗೆ ವಾಗ್ದೇವಿ ಆಂಟಿಗೆ ಹೇಳ್ಬಿಡೋಣ. ಆಂಟಿ, ನನ್ನ ಮಾತು ಕೇಳಿ. ಬೇಡ ಪ್ರೀತಿ, ಈಗೇನು ಮಾತಾಡ್ಬೇಡ.